ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಅಕ್ಷಯ ತೃತೀಯ 2024 ಪ್ರಭಾವವನ್ನು ನೋಡಕ್ಕೆ ಹೋದಾಗ 5 ಮತ್ತು 2ರಲ್ಲಿ ಗುರು ಮತ್ತು ಶನಿ ಸಂಚಾರ ಮಾಡ್ತಾರೆ. ಪಂಚಮದಲ್ಲಿರ್ತಕ್ಕಂಥ ಗುರು ಮಕರ ರಾಶಿಯವರಿಗೆ ಜಾಕ್ಪಾಟ್, ಅದೃಷ್ಟದ ಕಾಲ, ಕೂಡಿ ಬಂದಿರತಕ್ಕಂಥ ಕಾಲ, ಸಂಕಲ್ಪಗಳು ಈಡೇರ್ತಕ್ಕಂಥ ಕಾಲ, ಧನ ಕೂಡ್ತಕ್ಕಂತಹ ಕಾಲ, ಹಣ ಬಂದು ಸೇರ್ತಕ್ಕಂಥ ಕಾಲ, ಆಕಸ್ಮಿಕ ಧನ ಬರ್ತಕ್ಕಂಥದ್ದು, ವ್ಯಾಪಾರಸ್ಥರಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಶೇರ್ ಮಾರ್ಕೆಟಿಂದ ಶುಭ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ತಂದೆ ತಾಯಿಗಳ ಏನೋ ಆಸ್ತಿ ಕೊಡ್ತಾರೆ ಅದರಿಂದ ಶುಭ ಆಗ್ತಕ್ಕಂಥದ್ದು, ತಮಗೆ ಬರ್ತಕ್ಕಂಥ ಶೇರು ತಮಗೆ ಬರ್ತಕ್ಕಂಥ ಯೋಗ, ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಕಬ್ಬಿಣ ವ್ಯಾಪಾರಿಗಳಿಗೆ, ಭೂಮಿ ವ್ಯಾಪಾರಿಗಳಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು, ಸಹೋದರರಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಆದರೆ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಅಂತ ಹೇಳುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಯೋಗದ ಪ್ರಾಪ್ತಿ ಸಿಗ್ತಕ್ಕಂಥ ಯೋಗ. ಮಠಾಧೀಶರಾಗ್ಬೋದು, ಧರ್ಮ ಕೆಲಸ ಕಾರ್ಯಗಳಲ್ಲಿ ನಡೀತಾ ಇರತಕ್ಕಂಥವ್ರಿಗೆ ಸಂಕಲ್ಪಗಳು ಈಡೇರ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಮಹಿಳಾ ನೌಕರರಿಗೆ ಶುಭ ಆಗ್ತಕ್ಕಂಥ ಯೋಗ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಮಾರ್ಕೆಟಿಂಗಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ, ರಿಯಲ್ ಎಸ್ಟೇಟ್ ಅವ್ರಿಗೆ ಒಳ್ಳೆಯದಾಗುತ್ತೆ, ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ತಾರೆ, ಆನ್ಲೈನ್ ಬಿಸ್ನೆಸ್ ಅವರು ಇರ್ತಾರೆ, ಇಂಥವ್ರಿಗೆಲ್ಲ ಶುಭ ಆಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಗುರುಬಲನೂ ಇದೆ, ಅದೃಷ್ಟನೂ ಇದೆ, ಕೂಡಿ ಬಂದಿರತಕ್ಕಂಥ ಕಾಲ. ನಿರಾಸೆ ಆಚೆ ಕೊಟ್ಟೋಗುತ್ತೆ, ಕಷ್ಟ ಮರ್ತೋಗ್ತೀರಾ, ಕತ್ತಲಲ್ಲಿ ಬೆಳಕು ಬಂದಂಗೆ ಆಗ್ಬಿಡುತ್ತೆ. ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಆತ್ಮಸ್ಥೈರ್ಯ ವೃದ್ಧಿ ಕೂಡ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. ನೀಲಿ ಮತ್ತು ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಗಳನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. 8 ಮತ್ತು 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ಕೋಶಾಧೀಶಾಯ ನಮಃ, ಓಂ ಕೋಶಾಧೀಶಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಯಾವುದೇ ದೇವಸ್ಥಾನದಲ್ಲಿರ್ಬೋದು, ಶನಿಮಾತ್ಮ ಇರ್ಬೋದು, ಹನುಮನ್ ದೇವಸ್ಥಾನದಲ್ಲಿರ್ಬೋದು, ಸಾಧ್ಯವಾದರೆ ಒಂದು ಆರತಿ ಬೆಳಗಾಗ್ತಕ್ಕಂಥ ಒಂದು ತಾಮ್ರದ ಆರತಿಯನ್ನು ಕೊಟ್ಟು ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಕೂಡಿ ಬರುತ್ತೆ, ಒಳ್ಳೆಯದಾಗುತ್ತೆ.